ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಶುಕ್ರವಾರ ನಮ್ಮ ಸೌಮ್ಯಳ ಮೆಹಂದಿ ಶಾಸ್ತ್ರ. ಮೆಹಂದಿ ಫಂಕ್ಷನ್ ಅಲ್ಲ, ಫಂಕ್ಷನ್ ಅಂತ ಹೇಳಿದರೆ ಶನಿವಾರ ಇರುತ್ತೆ. ಇದು ಅದರ ಹಿಂದಿನ ದಿವಸ ಶುಕ್ರವಾರ ಮೆಹಂದಿ ಶಾಸ್ತ್ರ ಮಾಡುವಂಥದ್ದು. ಯಾಕೆಂತ ಹೇಳಿದರೆ ನಮ್ಮ ಸೈಡಲ್ಲೆಲ್ಲ ಈ ಶನಿವಾರ ದಿವಸ ಮೆಹಂದಿ ಕೈಗೆ ಹಚ್ಚಲ್ಲ, ಮೆಹಂದಿ ಹಚ್ಚುವಂಥ ಶಾಸ್ತ್ರ ಎಲ್ಲ ಮಾಡಲ್ಲ. ಸೊ ಅದಕ್ಕಾಗಿ ನಾವು ಯಾವಾಗಲೂ ಅಷ್ಟೇ ಶನಿವಾರ ಇಲ್ಲ ಅಂತ ಹೇಳಿದರೆ ನೆಕ್ಸ್ಟ್ ಡೇ ಸಂಡೇ ಏನಾದರೂ ಮದುವೆ ಇತ್ತು ಅಂತ ಹೇಳಿದರೆ ಶನಿವಾರ ದಿವಸ ಮೆಹಂದಿ ಫಂಕ್ಷನ್ ಇಟ್ಕೊಂಡಿರ್ತೀವಿ, ಶುಕ್ರವಾರ ದಿವಸ ಶಾಸ್ತ್ರ ಇಟ್ಕೊಂಡಿರ್ತೀವಿ, ಈ ಥರ ಇರುತ್ತೆ. ಸೊ ಇಲ್ಲಿ ಇವತ್ತು ಅದನ್ನು ಮಾಡ್ತಾ ಇದ್ದೀವಿ. ನಮ್ಮ ಹಿರಿಯರು ತೀರ್ಕೊಂಡಿರ್ತಾರಲ್ವ, ಅವರಿಗೆ ತೆಗೆದಿರುವಂಥ ಹೊಸ ಸಾರಿನ ಇಟ್ಟು, ಆಮೇಲೆ ಅಕ್ಕಿ, ತೆಂಗಿನಕಾಯಿ, ದೀಪ, ಆಮೇಲೆ ಮದರಂಗಿ ಸೊಪ್ಪು ತಂದು, ಮೆಹಂದಿ ಸೊಪ್ಪು ತಂದು ಅದರಿಂದ ನಾವು ಪೇಸ್ಟ್ ರೆಡಿ ಮಾಡಿರ್ತೀವಿ, ಅದನ್ನು ಇಟ್ಟು ಹಾಗೆ ದೇವರಿಗೊಂದು ಪ್ರಾರ್ಥನೆ, ಮುಂದಕ್ಕೆ ನಡೆಯುವಂಥ ಎಲ್ಲ ಕೆಲಸ ಕಾರ್ಯಗಳು ಯಾವುದೇ ವಿಘ್ನಗಳು ಬರದೆ ನಿರ್ವಿಘ್ನವಾಗಿ ನೆರವೇರಲಿ ಅಂತ ಅಂದ್ಬಿಟ್ಟು ನಮ್ಮ ಭಾವ ಒಂದು ಚಿಕ್ಕದಾದಂಥ ಪ್ರಾರ್ಥನೆ ಕೂಡ ಮಾಡಿಕೊಂಡ್ರು. ನಂತರ ಮದುಮಗಳ ಅತ್ತಿಗೆ ಅಂದರೆ ಅಣ್ಣನ ಹೆಂಡತಿ ಇರ್ಬೋದು, ಮಾವನ ಮಗಳಿರ್ಬೋದು, ಯಾರೇ ಇರ್ಬೋದು, ಅತ್ತಿಗೆ ಅಂದರೆ ಸಂಬಂಧದಲ್ಲಿ ಅತ್ತಿಗೆ ಅಂತ ಆಗಬೇಕು. ಸೊ ಅವರು ಕರ್ಕೊಂಡು ಬಂದು ಈ ರೀತಿ ಕೂರಿಸಿ ಫಸ್ಟ್ ಅವರೇ ಮೆಹಂದಿ ಹಚ್ಚುವಂಥದ್ದು ಈ ರೀತಿ ಇರುತ್ತೆ. ಇದು ನಮ್ಮ ಅಂದರೆ ಮಂಗಳೂರು, ಉಡುಪಿ ಸೈಡಲ್ಲೆಲ್ಲ ಇದೇ ಥರ ಇರುತ್ತೆ. ಇದೇ ಥರ ಎಲ್ಲರೂ ಕೂಡ ನಾವು ನಮ್ಮ ಅಂದರೆ ತುಳು ಜನಾಂಗದವರು ಸ್ವಲ್ಪ ಇದನ್ನೇ ಫಾಲೋ ಮಾಡ್ತೀವಿ, ಇದೇ ಥರ ಸಂಪ್ರದಾಯ ಇರುತ್ತೆ. ಸೊ ಇಲ್ಲಿ ಇವಳ ಅಣ್ಣ ಅತ್ತಿಗೆ ಇವರು ಇಬ್ಬರು ಕೂಡ ಇಲ್ಲಿ ಮೆಹಂದಿ ಹಾಕ್ತಾಯಿದ್ದಾರೆ. ವೀಳ್ಯದೆಲೆ ಇಡ್ತೀವಿ ಕೈಗೆ, ಎರಡೂ ಕೈಗೆ ವೀಳ್ಯದೆಲೆ ಇಟ್ಟು ಆಮೇಲೆ ಅದರ ಮೇಲ್ಗಡೆ ಸ್ವಲ್ಪ ಸ್ವಲ್ಪ ಎಲ್ಲರೂ ಕೂಡ ಬಂದು ಒಂದೊಂದು ಡಾಟ್ ಮೆಹಂದಿನ ಹಾಕುವಂಥದ್ದು ಈ ಥರ ಇರುತ್ತೆ. Ji kakak, mana pilih? Ir pilih, pilih. Hai. Hai. Ir lalu pokok. Hai manusia. Mehendi artist. ಮೊಲ್ಲ ಮುರ ನೆಟ್ಟೆ ಗುರ್ತಾತ ನತೆ ಬ್ಲಾಗ್ मोल रईस रईस मुरंद ब्लाग मुरंद ब्लाग
ಎಡ್ಡ ಪೂರ ಎಲ್ಲ ಕೇಳುವಂತರಿಗೆ ಏರು ಅರ್ಧ ಅರ್ಧ ಇಂಗ್ಲೀಷ್ ಅರ್ಧ ತುಳುವಾತರು ಅಂತ ನೇರು ಅಂದು ಅರೆ ಫೋನ್ ಮಂತ್ ಕೇಳುವಂತರಿಗೆ ಸತ್ಯ. ಹಾಗೆ ಶಾಸ್ತ್ರ ಎಲ್ಲ ಮುಗಿಸಿ ಊಟ ಎಲ್ಲ ಮುಗಿಸಿ ಇಲ್ಲಿ ಇವಾಗ ಮೆಹಂದಿ ಹಾಕಿಸ್ತಾ ಇದ್ವಿ. ನಾವು ಯಾರನ್ನು ಕೂಡ ಕರೆದಿಲ್ಲ ಮೆಹಂದಿ ಹಾಕ್ಸೋದಕ್ಕೆ ಅಂತ ಅಂದ್ಬಿಟ್ಟು. ನನಗೆ ತ್ರಿಷಿಕಾ ಹಾಗೆ ಜೀವಿಕಾ ಇಬ್ಬರು ಸೇರಿಬಿಟ್ಟು ಹಾಕಿದ್ರು. ಕೈಯ ಹಿಂಭಾಗಕ್ಕೆ ಮಾತ್ರ ಹಾಕಿಸಿದ್ದೆ. ನಂತರ ಅಂದರೆ ಕೈಯ ಮೇಲ್ಭಾಗಕ್ಕೆ ನಾನು ನೆಕ್ಸ್ಟ್ ಡೇ ಸ್ಯಾಟರ್ಡೆ ಹಾಕಿಸಿದ್ದೆ. ಹಾಗಾಗಿ ಇವತ್ತು ಸ್ವಲ್ಪ ಹಿಂಭಾಗಕ್ಕೆ ಹಾಕಿ ಬಿಡೋಣ. ಎರಡೂ ಕೈಗೆ ಎರಡೂ ಕಡೆಗೆ ಒಂದೇ ಸಲ ಹಾಕಿದರೆ ನನಗೆ ತುಂಬಾ ಕಷ್ಟ ಆಗುತ್ತೆ, ತುಂಬಾ ಇರಿಟೇಷನ್ ಆಗುತ್ತೆ. ಸೊ ಹಾಗಾಗಿ ನಾನು ಸ್ವಲ್ಪ ಇವತ್ತಿನ ದಿವಸ ಹಾಕೋಣ ಅಂತ ಅಂದ್ಬಿಟ್ಟು ಮಕ್ಕಳ ಕೈಲಿ ಹಾಕಿಸಿದೆ. ಚೆನ್ನಾಗಿ ಹಾಕಿದ್ರು, ಪರವಾಗಿಲ್ಲ ಅಂತ ಅನ್ನಿಸ್ತು. ಪಾಪ ತುಂಬ ಕಷ್ಟ ಅಲ್ವಾ ಈ ಮೆಹಂದಿ ಹಾಕುವಂಥದ್ದು, ತುಂಬಾ ಕಷ್ಟದ ಕೆಲಸ. ಹಾಗೆ ಮದುಮಗಳಿಗೆ ಅವಳ ಫ್ರೆಂಡ್ ಬಂದಿದ್ಲು, ಅನು ಅಂತೇಳಿ ಅವಳ ಹೆಸರು. ತುಂಬ ಚೆನ್ನಾಗಿ, ಅನುಷಾ ಅಂತೇಳಿ ತುಂಬ ಚೆನ್ನಾಗಿ ಹಾಕ್ತಾಳೆ ಅವಳು ಕೂಡ. ಅವಳು ಮೆಹಂದಿ ಆರ್ಟಿಸ್ಟೇ. ಮೆಹಂದಿ ಹಾಕೋದಕ್ಕೆಲ್ಲ ಹೋಗ್ತಾಳೆ ಕೆಲವೊಂದು ಕಡೆ ಎಲ್ಲ. ಸೊ ಚೆನ್ನಾಗಿ ಹಾಕ್ತಾಳೆ ಅವಳು. ಹಾಗೆ ನನ್ನ ಕೈಗೆ ಇಬ್ಬರು ಮಕ್ಕಳು ಸೇರಿಬಿಟ್ಟು ಹಾಕಿದ್ರು. ಪರವಾಗಿಲ್ಲ ಅಂತ ಅನ್ನಿಸ್ತು. ಪಾಪ ಅಂತ ಕೂಡ ಕಾಣ್ತಾ ಇತ್ತು, ಅಷ್ಟೊಂದು ಟೈಮ್ ತೊಗೊಂಡು ಹಾಕಿದ್ರಲ್ವ ಅಂತೇಳಿ. ಸೊ ಹಾಗೆ ಈ ಥರ ಇತ್ತು ನಮ್ಮ ಒಂದು ಮೆಹಂದಿ ದಿನ ಅಂತ ಹೇಳ್ಬೋದು. ಹಾಗೆ ಮದುವೆ ಅಂತ ಅಂದಮೇಲೆ ಹೆಣ್ಮಕ್ಳ ಕೈಯಲ್ಲಿ ಮೆಹಂದಿ ಇದ್ರೇ ಅದಕ್ಕೊಂದು ಕಳೆ ಲಕ್ಷಣ ಅಲ್ವಾ. ಅದು ಏನೋ ಒಂಥರ ಚಂದ ಹೆಣ್ಮಕ್ಳ ಕೈಯಲ್ಲಿ ಮೆಹಂದಿ ಇದ್ದರೆ. ಸೊ ಹಾಗಾಗಿ ಎಲ್ಲರೂ ಕೂಡ ಹಾಕಿಸ್ಕೊಂಡ್ವಿ. ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಸಂಜೆನೇ ಹಾಕಿಸ್ಕೊಂಡಿದ್ರು. ಹಾಗೆ ಎಲ್ಲರೂ ಮೆಹಂದಿ ಆರ್ಟಿಸ್ಟ್ ಅಂತ ಹೇಳ್ಬೋದು. ಸಂಜೆಳಿಗೆ ನಮ್ಮ ಫ್ರೆಂಡ್ ಬಂದಿದ್ದರು, ಸ್ವಾತಿ ಅಂತ ಅಂದ್ಬಿಟ್ಟು. ಅವರು ಬ್ಯೂಟಿಷಿಯನ್ ಅದರಿಂದ ಅವರು ಹಾಕಿದ್ರು. ನಂತರ ವೈಶಾಲಿಗೆ ನಮ್ಮ ಸೌಮ್ಯಲ ಫ್ರೆಂಡ್ ಬಂದಿದ್ಲು, ಭವ್ಯ ಅಂತೇಳಿ. ಅವಳು ಕೂಡ ತುಂಬಾ ಚೆನ್ನಾಗಿ ಹಾಕ್ತಾಳೆ, ಅವಳು ಬಿಡಿಸಿದ್ಲು. ನನಗೆ ಇಬ್ಬರು ಮಕ್ಕಳು ಸೇರಿಬಿಟ್ಟು ಹಾಕಿದ್ರು. ಚೆನ್ನಾಗಾಗಿತ್ತು. ಡಿಸೈನ್ ಎಲ್ಲ ಕಲಿತಾ ಇದ್ದಾರೆ ಅಷ್ಟೇ, ಇನ್ನೂ ಚೆನ್ನಾಗಿ ಕಲಿತಾರೆ ಅಂತ ಅನ್ಕೋತೀನಿ. ನಮ್ಮ ಅದ್ವಿ ಕೂಡ ತುಂಬಾ ಚೆನ್ನಾಗಿ ಹಾಕ್ತಾಳೆ. ಮದುಮಗಳಿಗೆ ನಿದ್ದೆ ಬರ್ತಾಯಿತ್ತು. ಹಿಂದಿನ ದಿನ ಪ್ರೀ ವೆಡ್ಡಿಂಗ್ ಎಲ್ಲ ಇತ್ತು ಕಾಣಬೇಕು ಅವಳದ್ದು. ಸೊ ಟಯರ್ಡ್ ಆಗಿದ್ಲು, ನಿದ್ದೆ ಬರ್ತಾ ಇದೆ ಅಂತ ಹೇಳ್ತಾ ಇದ್ಲು. ಇಷ್ಟೇ ಸ್ನೇಹಿತರೆ, ಇವತ್ತಿನ ಒಂದು ಮೆಹಂದಿ ದಿನ ಅಂದರೆ ಮೆಹಂದಿ ಶಾಸ್ತ್ರದ ದಿನ ಈ ಥರ ಇತ್ತು. ಚಿಕ್ಕದಾದಂಥ ಲಾಗ್ ಇದು. ಹಾಗೆ ನೆಕ್ಸ್ಟ್ ಹಲ್ದಿ ಶಾಸ್ತ್ರದ್ದು ಮೆಹಂದಿದ್ದೆಲ್ಲ ಒಟ್ಟಿಗೆ ಹಾಕ್ತೀನಿ. ಮದುವೆಯದ್ದು ಲಾಗ್ ಎಲ್ಲನೂ ಇದೆ, ಒಂದೊಂದಾಗಿ ಎಡಿಟ್ ಮಾಡಿ ಹಾಕ್ತೀನಿ. ವೆಯ್ಟ್ ಮಾಡ್ತಾಯಿರಿ. ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ. ಬಾಯ್.